ಗ್ರೇಟ್ ಅನ್ನೋಕ್ಕೆ, ಒಳ್ಳೆಯವರು ಅನ್ನೋಕ್ಕೆ ಹುತ್ತದಿಂದ ಯಾರೂ ಹುಟ್ಟಿಲ್ಲ. ಒಳ್ಳೆತನ ಅನ್ನೋದು ಬ್ಲಡ್ಡಲ್ಲಿರಬೇಕು. ರಾಮಾಯಣದಲ್ಲಿ ಶ್ರೀ ರಾಮಚಂದ್ರವರ ಪ್ರಭು ಶ್ರೀರಾಮಚಂದ್ರ ಅವರ ತಮ್ಮ ಲಕ್ಷ್ಮಣ ಏನು ಹೇಳ್ಕೊಟ್ಟಿದ್ರು ಗೊತ್ತಾ? ಸೀತೆ ಮಾತೆಯಲ್ಲಿರುವಂಥ ಒಂದಷ್ಟು ಸಾತ್ವಿಕ ಗುಣಗಳು, ಅಂದರೆ ಒಂದು ಹೆಣ್ಣಿಗೆ ಬೇಕಾಗಿರುವಂಥ ಒಳ್ಳೊಳ್ಳೆ ಕ್ವಾಲಿಟಿ, ಒಂದು ಆಚಾರ ವಿಚಾರ ಮತ್ತು ಸಂಸ್ಕಾರ. ಬಟ್ ಇಷ್ಟೆಲ್ಲ ಇದ್ದ ಹೆಣ್ಣಿಗೆ ಒಂದು ಗಂಡಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಸೊ ಅಷ್ಟು ಕ್ವಾಲಿಟಿನ ನಮ್ಮ ಲಕ್ಷ್ಮಣರು ಅವರು ಅದನ್ನು ಕಂಡು ಸೀತೆಗೆ ತಾಯಿ ಸ್ಥಾನ ಕೊಟ್ಟು. ಓಕೆ, ಅದಾದ ನಂತರ ಶೂರ್ಪನಖಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಶೂರ್ಪನಖಿ ಬಗ್ಗೆ ನಾನು ಹೆಚ್ಚಿಗೆ ತಿಳಿಯೋಕ್ಕೆ ಹೋಗಲ್ಲ, ಇದರದ್ದು ಡೆಡ್ ಆಪೋಸಿಟ್. ಸೊ ಶೂರ್ಪನಖಿಯ ಮೂಗನ್ನು, ಕಿವಿಯನ್ನು ಕತ್ತರಿಸಿ ಹಾಕಿದ್ದಾರೆ ಯಾರು? ಲಕ್ಷ್ಮಣ. ಸೀತೆಗೆ ತಾಯಿ ಸ್ಥಾನ ಕೊಟ್ಟಿದ್ದಾರೆ, ಶೂರ್ಪನಖಿಯ ಮೂಗನ್ನು ಕಟ್ ಮಾಡಿದ್ದಾರೆ, ಕಿವಿನ ಕಟ್ ಮಾಡಿದ್ದಾರೆ. ಸೊ ಈ ಲೆಜೆಂಡ್ಸ್ ಅವರು ಏನು ಹೇಳ್ಕೊಟ್ಟಿದ್ದಾರೆ, ಯಾವುದು ಹೆಣ್ಣಂತ ಕನ್ಸಿಡರ್ ಮಾಡಬೇಕು ಅದನ್ನು ಕನ್ಸಿಡರ್ ಮಾಡಿ, ಅಂದರೆ ಹೆಣ್ಣಿಗೆ ಬೇಕಾಗಿರೋದು ಒಳ್ಳೊಳ್ಳೆ ಕ್ವಾಲಿಟಿ, ಗುಣಲಕ್ಷಣ, ಒಂದು ಅಚ್ಚುಕಟ್ಟಾದ ಮಾತು, ಒಂದು ಸಂಸ್ಕಾರ, ಅದಕ್ಕೆ ವ್ಯಾಲ್ಯೂ ಕೊಡಿ. ಅದಕ್ಕೆ ಹೆಣ್ಣು ಅಂತ ಕನ್ಸಿಡರ್ ಮಾಡಿ. ಬಟ್ ಹೆಂಗಿರೋದಿಲ್ಲ ಕ್ವಾಲಿಟಿಲೆಸ್ ಶೂರ್ಪನಖಿ ವಂಶದವರನ್ನೆಲ್ಲ ಇಗ್ನೋರ್ ಮಾಡಿ ಅವ್ರಿಗೊಂದು ಚೆನ್ನಾಗಿರೋ ಹೆಸರು ಕೊಟ್ಟು, ಚೆನ್ನಾಗಿರೋದಂದರೆ ನನಗೆ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ, ಬೇರೆ ಬೇರೆ ಕೆಟಗರಿ ಇದೆ, ಅದಕ್ಕೆ ಬಿಸಾಕಿ. ಕೆಟಗರಿ ಏನಿಲ್ಲ, ಚರಂಡಿ, ಮೋರಿ ಇಂಥದ್ದೆಲ್ಲ ಇರೋದಿಲ್ಲ, ಅದಕ್ಕೆ ಬಿಸಾಕಿಬಿಡ್ತೇವೆ. ನಮ್ಮ ಶುದ್ಧತೆ ಬೇರೆಯೇ, ಅಶುದ್ಧತೆ ಬೇರೆಯೇ. ಇದರ ಅರ್ಥ ಬರೀ ಬಾಡಿ ಸ್ಟ್ರಕ್ಚರು, ಹೊರಗಿನ ಒಂದು ಬ್ಯೂಟಿ ಅಥವಾ ಒಂದಷ್ಟು ಶುಗರ್ ಕೋಟೆಡ್ ಮಾತಿಗೆ ನಾವು ಮರಳಾಗುವವರಲ್ಲ. ಓಕೆ, ಸೊ ವ್ಯಕ್ತಿತ್ವ ಚೆನ್ನಾಗಿದೆಯಾ? ಅದು ವ್ಯಕ್ತಿತ್ವ ಚೆನ್ನಾಗಿದ್ದರೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಖಂಡಿತ ರೆಸ್ಪೆಕ್ಟ್ ಕೊಡ್ತೀವಿ. ವ್ಯಕ್ತಿತ್ವ ಅನ್ನೋದು ಏನಪ್ಪ ಅಂದರೆ ಚೆನ್ನಾಗಿರೋ ಮಾತು, ಆಚಾರ ವಿಚಾರ, ಸಂಸ್ಕಾರ, ಇದೆಲ್ಲ ಒಳ್ಳೆ ತಂದೆ ತಾಯಿಯ ಹೊಟ್ಟೆಯಿಂದ ಹುಟ್ಟಿದರೆ ಮಾತ್ರ ಬರೋದು. ಓಕೆ, ಈ ಸಂಸ್ಕಾರ ಅನ್ನೋದು ಬ್ಲಡ್ಡಲ್ಲಿ ಬರೋದು ಅದು. ಸೊ ನಾವು ಅಂಥವ್ರ ಜೊತೆ ಹೆಚ್ಚಿಗೆ ಮಾತಾಡ್ತೀವಿ. ಅಂದರೆ ಮಾತಾಡ್ತೀವಿ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಅಲ್ಲ, ಸಿಂಪಲಾಗಿ ಇಟ್ಕೊಳ್ತೀವಿ. ಏನಕ್ಕಂದರೆ ನಾವು ಅವ್ರ ಹತ್ರ ಸ್ವಲ್ಪ ಕಲಿಯೋಕ್ಕಿದೆ. ಅಂದರೆ ಎಲ್ಲರೂ ಪರ್ಫೆಕ್ಟ್ ಇಲ್ಲ, ಸೊ ಅವ್ರ ಹತ್ರ ಸ್ವಲ್ಪ ಕಲಿಯೋಕ್ಕಿದೆ. ಸೊ ಅಂಥವ್ರಿಗೆ ಒಂದು ಗೌರವನ ಕೊಡ್ತೇವೆ, ಒಂದು ಚೆನ್ನಾಗಿರೋ ಸ್ಥಾನಮಾನ ಕೊಡ್ತೀವಿ. ಅದು ಗಂಡಾಗಲಿ ಹೆಣ್ಣಾಗಲಿ, ಮಿಕ್ಕಿರೋರನ್ನೆಲ್ಲ ಇಗ್ನೋರ್. ಸೊ ಅದಕ್ಕೆ ನಾವು ಮಾಯೆಯಿಂದ ದೂರ ಇದ್ದೀವಿ. ಓಕೆ, ಸ್ವಲ್ಪ ನಾನು ನನ್ನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಮುಂಚೆ ನನ್ನ ಕೈಗೆ ಹಣ ಬರ್ತಿದ್ರೆ ತುಂಬ ಖುಷಿ, ಹಣ ಇಲ್ಲದ ಟೈಮಲ್ಲಿ ತುಂಬ ಬೇಜಾರು, ಮೂಡ್ ಸ್ವಿಂಗ್, ಒಂದಷ್ಟು ಬೇಜಾರು, ಸುಮ್ಮನೆ ಇದ್ದುಬಿಡ್ತೀನಿ. ಇವಾಗ ಕೈಯಲ್ಲಿ ಹಣ ಇದ್ದರೂ ಕೂಡ ನನಗೆ ಏನು ಗೊತ್ತೇ ಆಗಲ್ಲ. ಅದು ಕೈಯಲ್ಲಿ ಹಣ ಇಟ್ಕೊಂಡ್ರು ಕೂಡ ನನ್ನ ಮಾಯೆಯಲ್ಲಿಲ್ಲ. ಹೌದಾ, ಜಸ್ಟ್ ಸಾಧನ ಸೇವಿಂಗ್ ಮಾಡಬೇಕು ಅಷ್ಟೇ. ಅಂದರೆ ಪ್ರೆಸೆಂಟ್ ಲೈಫಲ್ಲಿ ನನಗೆ ಏನು ನಡೆಯುತ್ತೆ, ಏನು ತಲೆಗೆ ಬರುತ್ತೆ, ಒಂದು 10 ರೂಪಾಯಿ ಇಡಬೇಕಾ, 100 ರೂಪಾಯಿ ಇಡಬೇಕಾ, ಡಬ್ಬದಲ್ಲಿ ಹಾಕ್ಬಿಡ್ತೀನಿ. ಫ್ಯೂಚರ್ದು ಏನು ಟೆನ್ಷನ್ ಇಲ್ಲ ನನಗೆ. ಫ್ಯೂಚರಲ್ಲಿ ಎಷ್ಟು ಕೂಡಿಡಬೇಕು, ಇದು ಮಾಡಬೇಕು, ಅದನ್ನು ಎಷ್ಟು ಪ್ರೆಸೆಂಟಾಗಿ ಬದುಕುವ ನಾನು, ಪ್ರಾಕ್ಟಿಕಲಾಗಿ ಬದುಕುವ ನಾನು. ಓಕೆ, ಸೊ ನಮ್ಮದೇನು ಈ ಆಂಜನೇಯ ಶ್ರೀರಾಮ್ 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 ಅಂತ, ಅಂದರೆ ಅದರದ್ದು ತತ್ವ ಬೇರೆಯೇ ಇದೆ. ನಾನು ಅದು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಆಂಜನೇಯರ ಬಗ್ಗೆ ಮಾತಾಡಬೇಕು ಅಂತಾದರೆ ಸಖತ್ತಿದೆ ಅದು. ಅಂದರೆ ಇವಾಗ ನೀವೇನು ಅಂದ್ಕೊಂಡಿದ್ದೀರಾ, ಭ್ರಮೆಯಲ್ಲಿ ನಾನು ಮಾತಾಡಲ್ಲ. ಸತ್ಯ ಅಸತ್ಯದ ದಿಕ್ಕಲ್ಲಿ ನಾನಿಲ್ಲ, ಸ್ಪಷ್ಟತೆಯ ದಿಕ್ಕಲ್ಲಿ ನಾನಿದ್ದೀನಿ. ನಾನು ಸ್ಪಷ್ಟತೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ, ಈ ವಿಡಿಯೋದಲ್ಲಾದರೂ ಅಷ್ಟೇ, ಮುಂದಿನ ಒಂದಷ್ಟು ವೀಡಿಯೋದಲ್ಲಾದರೂ ಅಷ್ಟೇ. ಓಕೆ, ಸೊ ಈ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು, ಅದನ್ನು ಬಿಟ್ಬಿಡಿ. ಇನ್ನು ಹೆಣ್ಣಿನ ಹಿಂದೆ ಹೋಗುವಂಥದ್ದು, ಗುಲಾಮ್ ಅಂತಾರೆ ಇರೋದು, ಮತ್ತು ಹೆಣ್ಣಿಲ್ಲದೆ ನಾನು ಬದುಕೋದೇ ಇಲ್ಲ, ನಾನು ಒಬ್ಬನೇ ಇದ್ದೇನೆ, ನನಗೊಂದು ಮದುವೆ ಆಗಬೇಕು, ಯಾರೋ ಬಂದೋ ನನ್ನನ್ನು ನೋಡ್ತಾಳೆ, ಯಾರೋ ಬಂದೋ ನನ್ನ ಅಮ್ಮನ ನೋಡ್ತಾಳೆ, ಯಾರೋ ಬಂದೋ ನನ್ನ ಮನೆ ನೋಡ್ತಾಳೆ ಅನ್ನೋ ಒಂದು ಭ್ರಮೆಯಿಂದ, ಹುಚ್ಚಿಂದ ಹೊರಗೆ ಬನ್ನಿ. ಶಾಶ್ವತ ಅನ್ನೋದು ಯಾವುದಿಲ್ಲ.